ಮಂತ್ರಗಳು. ಮಂತ್ರಗಳೆಂದರೆ ಬರೀ ಪದಪುಂಜಗಳ ಜೋಡಣೆಯಲ್ಲ. ಮಂತ್ರ ಧ್ವನಿ ತರಂಗಗಳ ರಚನಾತ್ಮಕ ಆಲೋಚನೆಗಳ ಸರಪಳಿ. ಹಿಂದೂ ಧರ್ಮದಲ್ಲಿ ಮಂತ್ರಗಳ ಪಾತ್ರ ಮಹತ್ವದ್ದು. ಸಂಪೂರ್ಣ ಆಧ್ಯಾತ್ಮಿಕ ಜಗತ್ತು ನಿಂತಿರುವುದೇ ಈ ಮಂತ್ರಗಳ ಆಧಾರದ ಮೇಲೆ. ಯಂತ್ರ ಅಥವಾ ತಂತ್ರ ಸಾಧನೆಯೂ ಸಹ ಇದರಿಂದ ಹೊರತಾಗಿಲ್ಲ. ಮಂತ್ರಗಳನ್ನು ವಿಭಿನ್ನ ಉದ್ದೇಶಗಳು ಮತ್ತು ಆಚರಣೆ, ಧಾರ್ಮಿಕ ಪರಂಪರೆಗಳ ಮೂಲಕ 6 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಅವು ಶಾಂತಿಕರ್ಮ, ವಶೀಕರಣ, ಮಾರಣ, ಸ್ತಂಭನ, ವಿದ್ವೇಷಣ ಮತ್ತು ಉಚ್ಚಾಟನೆ. ಹೀಗೆ ಮಂತ್ರಗಳ ಜಪದಿಂದ ಅಥವಾ ಶ್ರವಣದಿಂದ ಮನಸ್ಸಿನಲ್ಲಿ ಶಾಂತಿ, ಭಕ್ತಿಯ ಏಕೋಭಾವ ಮೂಡುತ್ತದೆ. ಮಂತ್ರ ಜಪವೆನ್ನುವುದು ಅಷ್ಟೊಂದು ಸುಲಭದ ಮಾತಲ್ಲ. ಯೋಗ್ಯ ಗುರುವಿನ ಅನುಗ್ರಹದಿಂದ ದೀಕ್ಷೆ ಪಡೆದು ಮಂತ್ರವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ಮಂತ್ರ ಯೋಗ್ಯವಾದ ಸ್ಥಳ ನಿಗದಿಯಾಗಿರುತ್ತದೆ. ನಂತರ ವಾರ, ನಕ್ಷತ್ರ ನೋಡಿಕೊಂಡು ಮುಹೂರ್ತ ನಿಗದಿಪಡಿಸಿಕೊಳ್ಳಬೇಕು. ಹಾಗೆಯೇ ಜಪಕ್ಕೆ ಸೂಚಿಸಲಾದ ದಿಕ್ಕು, ಆಸನ, ಧರಿಸುವ ಬಟ್ಟೆ ಹಾಗೂ ಜಪಮಾಲೆಯ ಆಯ್ಕೆ, ಹೀಗೆ ಸಾಕಷ್ಟು ವಿಷಯಗಳನ್ನು ಗಮನದಲ್ಲಿರಬೇಕು. ಪ್ರಾರಂಭಕ್ಕೂ ಮುನ್ನ ತಂದೆ ತಾಯಿ, ಗುರು ಹಿರಿಯರನ್ನು, ಇಷ್ಟ ದೇವರನ್ನು ಭಕ್ತಿಭಾವದಿಂದ ಪ್ರಾರ್ಥಿಸಿ ಜಪಕ್ಕೆ ಯಾವುದೇ ರೀತಿಯ ಅಡಚಣೆಗಳು ಬಾರದಂತೆ ನಮಿಸಿ ಪ್ರಾರಂಭಿಸಬೇಕು. ಹೀಗೆ ಮೊದಲ ದಿನದಿಂದ ಜಪದ ಕೊನೆಯ ದಿನದವರೆಗೂ ಒಳ್ಳೆಯ ಶುದ್ಧ ಸಾತ್ವಿಕ ಭೋಜನ, ಆಚಾರ ವಿಚಾರಗಳಿಂದ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸಬೇಕು. ಯಾವುದೇ ರೀತಿಯ ಗಾಯನ, ನಾಟಕ, ನೃತ್ಯ ಎಂದು ಮನೋರಂಜನೆಯಲ್ಲಿ ಮೈಮರೆಯಬಾರದು. ತಂಪು ಪಾನೀಯ, ಅನಿದ್ರೆ, ಮಾದಕ ವಸ್ತುಗಳಿಂದ ಸಂಪೂರ್ಣ ದೂರವಿರಬೇಕು. ಸಂಯಮದ ಜೀವನವೇ ಉಸಿರಾಗಬೇಕು. ಯಶಸ್ವಿಯಾಗಿ ಜಪಸಂಖ್ಯೆಗಳನ್ನು ಪೂರ್ಣಗೊಳಿಸಿ ಸಿದ್ಧಿಯನ್ನು ಸಾಧಿಸಬೇಕು.